ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಖಾಸಗಿ ಹುದ್ದೆಗಳು ಜೊತೆಗೆ ಇಂಜಿನಿಯರ್ ಹುದ್ದೆಗಳು ಕೂಡ ಲಭ್ಯವಿರುತ್ತದೆ. ಇಂಜಿನಿಯರ್ ಹುದ್ದೆಗಳ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಅಂದರೆ ಈಗ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಮೆಜಾನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರು ರಿಕ್ವೈರ್ಮೆಂಟು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರೂ ಪರವಾಗಿಲ್ಲ, ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು, ಹೌದಲ್ವಾ? ಹಾಗೆ ತುಂಬ ಜನ ಬಿ ಟೆಕ್ಕು ಇಂಜಿನಿಯರಿಂಗ್ ಮಾಡ್ತಿರ್ತೀರ, ಆದರೆ ನಿಮಗೆ ಕೆಲಸ ಸಿಗ್ತಾ ಇರಲಿಲ್ಲ. ಹಾಗಾಗಿರುವಾಗ ಉಂಟಲ್ಲ, ಇಂಥ ನಿಮ್ಮ ಇಂಜಿನಿಯರ್ ಹುದ್ದೆಗಳಿರುತ್ತಲ್ಲ, ಈ ಹುದ್ದೆಗಳಿಗೆ ಅಪ್ಲೈ ಮಾಡುವಾಗ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಒಂದು 5 ನಿಮಿಷದ ತನಕ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ನಿಮಗೆ ಉಂಟಲ್ಲ ಅಪ್ಲೈ ಮಾಡೋಂಥ ಸಂಪೂರ್ಣ ವಿಧಾನ ಕೂಡ ಇರುತ್ತೆ. ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಕ್ಕಿಲ್ಲ ಅಂದರೆ, ಹೌದಲ್ವಾ? ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಕೆಲಸಕ್ಕೆ ಅಪ್ಲೈ ಮಾಡಿ. ಇಲ್ಲಿ ಸ್ಯಾಲರಿ ಪ್ಯಾಕೇಜು 35,000ಕ್ಕೂ ಹೆಚ್ಚು ಸ್ಯಾಲರಿ ಸಿಗುವಂಥ ಪ್ಯಾಕೇಜು ಅವೈಲೇಬಲ್ ಇದೆ. ಇದು ಬೆಂಗಳೂರಿನಲ್ಲಾಗಿರುತ್ತದೆ. ಹಾಗಾಗಿ ಭಾರತದ ಅಂದರೆ ಕರ್ನಾಟಕದ ಯಾರು ಕೂಡ ಮಿಸ್ ಮಾಡದೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು, ಹೌದಲ್ವಾ? ಅಮೆಜಾನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರು ರಿಕ್ವೈರ್ಮೆಂಟು 2026. ಎಕ್ಸ್ಪೀರಿಯೆನ್ಸ್ ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಂತೆ. ಬೆಂಗಳೂರಿನಲ್ಲಾಗಿರುತ್ತೆ. ಕರ್ನಾಟಕದ ಯಾವ ಮೂಲೆಯಿಂದಲೂ ಬೇಕಾದರೂ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಭಾರತದ ಹಾಗೂ ವಿಶ್ವದ ಅತಿ ದೊಡ್ಡ ಟೆಕ್ ಕಂಪನಿಯಲ್ಲಿ ಒಂದಾದ ಅಮೆಜಾನ್ನಲ್ಲಿ ಪ್ರಕಟವಾಗಿರುವ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ 1 ಅಂದರೆ SDE 1 ಅಂತ ಹೇಳ್ತಾರೆ ಇದು. ಓಕೆ, ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು BE, BTech, MCA ಅಥವಾ ಕಂಪ್ಯೂಟರ್ ಸೈನ್ಸು ಸಂಬಂಧಿತ ಕೋರ್ಸುಗಳನ್ನು ಪೂರ್ಣಗೊಳಿಸಿದ್ದರೆ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಲು ಬಯಸುತ್ತಿದ್ದರೆ ಈ ಅವಕಾಶ ನಿಮಗಾಗಿ ಇರಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಅಮೆಜಾನ್ ಬಗ್ಗೆ ವಿಶೇಷವಾಗಿ ಹೇಳಬೇಕಾದಂಥ ಅಗತ್ಯವೇ ಇಲ್ಲ. ಆನ್ಲೈನ್ ಶಾಪಿಂಗು, ಕ್ಲೌಡ್ ಕಂಪ್ಯೂಟಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಹಾಗೂ ಅನೇಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಮೆಜಾನ್ ವಿಶ್ವದ ಪ್ರಮುಖ ಕಂಪನಿಯಲ್ಲಿ ಒಂದಾಗಿದ್ದು, ಇದೀಗ ಅಮೆಜಾನ್ ತನ್ನ ಫೈನಾನ್ಸ್ ಟೆಕ್ನಾಲಜಿ ವಿಭಾಗಕ್ಕಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ 1 ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಯುತ್ತಿದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಹುದ್ದೆಯಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳು ಅಮೆಜಾನ್ನ ದೊಡ್ಡ ಮಟ್ಟದ ಸಾಫ್ಟ್ವೇರ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸುವುದು, ನಿರ್ವಹಿಸುವುದು ಹಾಗೂ ಹೊಸ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡುವ ಅವಕಾಶವನ್ನು ಪಡೆಯುತ್ತಾರೆ. ಇದೀಗ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಹೇಳುವ ಪ್ರಕಾರ BE, BTech, MCA ಹಾಗೂ ಸಂಬಂಧಿತ ತಾಂತ್ರಿಕ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಉತ್ತಮ ಜ್ಞಾನ ಇರಬೇಕು. ಅಂದರೆ ಇಂಗ್ಲೀಷು, ಹಿಂದಿ ಮತ್ತು ನಿಮ್ಮ ಲೋಕಲ್ ಸ್ಥಳೀಯ ಭಾಷೆಗಳು ಇರಬೇಕು. ಇಂಗ್ಲೀಷು ಸ್ವಲ್ಪ ಬೇಸಿಕ್ ಆದರೂ ನಿಮಗೆ ನಾಲೆಜ್ ಇರಬೇಕು ಫ್ರೆಂಡ್ಸ್. ಓಕೆ, ಇದು ಜಾವಾ, ಪೈಥಾನ್, C++, ಜಾವಾ ಸ್ಕ್ರಿಪ್ಟ್ ಅಥವಾ ಇತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ತಿಳಿದಿದ್ದರೆ ಅದು ಹೆಚ್ಚುವರಿ ಲಾಭವಾಗುತ್ತೆ. ಅಂದರೆ ನಿಮಗೆ ಇದರಲ್ಲೆಲ್ಲ ನೀವು ಉಂಟಲ್ಲ ಕೋರ್ಸನ್ನ ಕಂಪ್ಲೀಟ್ ಮಾಡಿದ್ದಿದ್ದರೆ ನಿಮಗೆ ಉಂಟಲ್ಲ ತುಂಬ ಲಾಭ ಆಗುತ್ತೆ, ಈಸಿಯಾಗಿ ಕೆಲಸನ ಪಡೆದುಕೋಬೋದು. ಇಲ್ಲಿ ಅಮೆಜಾನ್ ನಿಮಗೆ ಲ್ಯಾಪ್ಟಾಪ್ ಕೂಡ ಕೊಡುತ್ತೆ. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಇದೆಲ್ಲ ನಿಮಗೆ ಲ್ಯಾಪ್ಟಾಪು, ಇಂಟರ್ನೆಟ್ಟು ಎಲ್ಲನೂ ಕಂಪನಿ ಕಡೆಯಿಂದಲೇ ಪ್ರೊವೈಡ್ ಮಾಡ್ತಾರೆ, ಹೌದಲ್ವಾ? ಹಾಗಾಗಿ ಮಿಸ್ ಮಾಡದೆ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಯಾವುದೇ ಇಲ್ಲ. ಕೋಡಿಂಗ್ ಸ್ಕಿಲ್ಲು, ಪ್ರೊಜೆಕ್ಟು, ಟೆಕ್ನಿಕಲ್ ನಾಲೆಜು ಇರುವ ಅಭ್ಯರ್ಥಿಗಳು ಕೂಡ ಪ್ರಯತ್ನಿಸ್ಬೋದಂತೆ. ಈ ಹುದ್ದೆಗಳ ಪ್ರಮುಖ ಕೆಲಸ ಮೊದಲನೇದಾಗಿ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಡಿಸೈನು ಹಾಗೂ ಡೆವಲಪ್ಮೆಂಟ್ ಮಾಡೋದು. ಎರಡನೆಯದಾಗಿ ಸಿಸ್ಟಮ್ ಪರ್ಫಾರ್ಮೆನ್ಸು, ರಿಲಯಬಿಲಿಟಿ ಹಾಗೂ ಸ್ಕೇಲೆಬಿಲಿಟಿ ಹೆಚ್ಚಿಸುವ ಕೆಲಸಗಳಲ್ಲಿ ಭಾಗವಹಿಸುವುದು. ಮೂರನೆಯದಾಗಿ ವಿವಿಧ ತಂಡಗಳೊಂದಿಗೆ ಸೇರಿ ಹೊಸ ಫ್ಯೂಚರ್ಗಳನ್ನು ಅಭಿವೃದ್ಧಿಪಡಿಸಬೇಕು. ನಾಲ್ಕನೆಯಾಗಿ ಸಾಫ್ಟ್ವೇರ್ ಟೆಸ್ಟಿಂಗು, ಬಗ್ ಫಿಕ್ಸಿಂಗು ಹಾಗೂ ಪ್ರೊಡಕ್ಷನ್ ಸಪೋರ್ಟು ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅಮೆಜಾನ್ನಲ್ಲಿ ಕೆಲಸ ಮಾಡುವಾಗ AWS, ಕ್ಲೌಡ್ ಕಂಪ್ಯೂಟಿಂಗ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮತ್ತು ಜನರೇಟಿವ್ AI ಮುಂತಾದ ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಇದೀಗ ಅಭ್ಯರ್ಥಿಗಳಿಗೆ ಯಾವ ಕೌಶಲ್ಯ ನಿರೀಕ್ಷಿಸುತ್ತಿದೆ? ಉತ್ತಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಡಾಟಾ ಸ್ಟ್ರಕ್ಚರು, ಅಲ್ಗೋರಿದಮ್ ಬಗ್ಗೆ ಜ್ಞಾನ ಇರಬೇಕು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅರಿವಿರಬೇಕು. ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು. ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಅಂದರೆ ನಿಮ್ಮ ಇಂಗ್ಲೀಷು ನಾಲೆಜ್ ಉತ್ತಮವಾಗಿರಬೇಕು. ಹೊಸ ತಂತ್ರಜ್ಞಾನವನ್ನು ಕಲಿಯುವಂಥ ಆಸಕ್ತಿ ಇರಬೇಕು. ಈ ಎಲ್ಲ ಕೌಶಲ್ಯಗಳು ಇದ್ದರೆ ನಿಮ್ಮ ಆಯ್ಕೆಯ ಸಾಧ್ಯತೆ ಹೆಚ್ಚಾಗುತ್ತೆ.
ಲಭ್ಯವಾಗುತ್ತದೆ. ಅಮೆಜಾನ್ನಲ್ಲಿ ಕೆಲಸ ಮಾಡುವ ಪ್ರಮುಖ ಪ್ರಯೋಜನಗಳು ಮೊದಲನೇದಾಗಿ ವಿಶ್ವದ ಅತ್ಯುತ್ತಮ ಟೆಕ್ ಕಂಪನಿಯಲ್ಲಿ ಒಂದರಲ್ಲಿ ಕೆಲಸ ಮಾಡುವ ಅವಕಾಶ. 2, ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುವ ಅವಕಾಶ. 3ನೇದಾಗಿ ಉದ್ಯೋಗದ ಜೊತೆ ನಿರಂತರವಾಗಿ ಹೊಸ ತಂತ್ರಜ್ಞಾನವನ್ನು ಕಲಿಯುವಂಥ ಅವಕಾಶ. 4ನೇದಾಗಿ ಉತ್ತಮ ಕರಿಯರ್ ಗ್ರೋತು ಹಾಗೂ ಭವಿಷ್ಯದಲ್ಲಿ ಹೆಚ್ಚಿನ ಅವಕಾಶಗಳು ಲಭ್ಯವಾಗುತ್ತದೆ. 5ನೇದಾಗಿ ಅಮೆಜಾನ್ನಂಥ ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವ ನಿಮ್ಮ ರೆಸ್ಯೂಮ್ಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತದೆ. ಸ್ನೇಹಿತರೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗುವ ಕನಸು ಹೊಂದಿದ್ದರೆ ಮತ್ತು ಟೆಕ್ ಇಂಡಸ್ಟ್ರಿಯಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ನಿರ್ಮಿಸಲು ಬಯಸುತ್ತಿದ್ದರೆ ಅಮೆಜಾನ್ SDE ರಿಕ್ವೈರ್ಮೆಂಟು 2026 ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಆದ್ದರಿಂದ ಅರ್ಹ ಅಭ್ಯರ್ಥಿಗಳು ಈ ಅವಕಾಶವನ್ನು ಮಿಸ್ ಮಾಡದೆ ರೆಸ್ಯೂಮನ್ನು ಅಪ್ಡೇಟ್ ಮಾಡಿ, ಕೋಡಿಂಗ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿ ಹಾಗೂ ಟೆಕ್ನಿಕಲ್ ಇಂಟರ್ವ್ಯೂಗೆ ತಯಾರಿ ನಡೆಸಿ. ನಿಮಗೆ ಮೊಬೈಲಲ್ಲಿ ಗೂಗಲ್ ಜೆಮಿನಿ ಇದೆ. ಜೆಮಿನಿ ಆ್ಯಪ್ ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೌದಲ್ವಾ? ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ChatGPT ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಕ್ವಶ್ಚನ್ಗೆ ಬೇಕಾದ ಆನ್ಸರ್ ಇದೆಯಲ್ಲ, ಅಲ್ಲಿಂದಲೇ ನೀವು ಪ್ರಿಪರೇಷನ್ ಮಾಡ್ಕೋಬಹುದು, ಹೌದಲ್ವಾ? ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಪ್ರತಿದಿನದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ.